ಮಾಡಿದ್ರಾ? ಬಾ ಬದ್ಲಾಗ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಬೇಗ ಬದ್ಲಾಗ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಒಂದ್ 500 ರೂಪಾಯಿ ಕೊಡು. 500 ರೂಪಾಯ? ಯಾಕೆ? ಅಲ್ಲ ಇವಾಗ ಕೊಟ್ರೆ ಅಷ್ಟು ಖರ್ಚು ಮಾಡ್ಕೊಂಡ್ ಬರ್ತೀರಾ, ಇಲ್ಲ ಚಿಲ್ಲರೆ ಏನಾರು ವಾಪಸ್ ತಂದು ಕೊಡ್ತೀರಾ? ಯವ್ವ, ಏನ್ ಖರ್ಚು, ಎಷ್ಟು ಖರ್ಚು, ಯಾಕೆ ಖರ್ಚು ಅಂತ ನಿಂತ ಲೆಕ್ಕ ಬರ್ಸಿ ಮಿಕ್ಕಿನ ಏನ್ ಮಾಡ್ಬೇಕು ಅಂತಾನು ನಿಂತವಲ್ಲೇ ಕೇಳ್ಕೊಂಡು ಹೋಗ್ಬೇಕಾ? ಇಲ್ಲ, ಅನ್ನ ಹಾಕಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಸ್ಕೊಂಡಿದ್ರು ನನ್ನ ಸೊಸೆ ಬಾಯಿ ಬಿಟ್ಟು ಕೇಳ್ದವಳಲ್ಲ. ಈಗ ನೋಡು, 500 ರೂಪಾಯಿ ಸಲುವಾಗಿ ಕೈ ಹೊಡ್ಕೊಂಡು ನಿಂತಿದ್ಯಾ. ಇದು ಕರ್ಮ ಅಂದರೆ ಅನುಭವಿಸ್ಲೇಬೇಕು. ಮನುಷ್ಯ ಅಂದಮೇಲೆ ಭಯ ಭಕ್ತಿ ಇರಬೇಕು ಅಂತ ದೊಡ್ಡವ್ರು ಹೇಳಿರೋದು ಇದಕ್ಕೆ. ರಕ್ತ ಕುದೀತದೆ ಅಂತ ಮೆರೆದು ಬಿಡೋದು, ಕೊನೆಗಾಲದಲ್ಲಿ ಕೈ ಹೊಡ್ಕೊಂಡು ನಿಲ್ಲೋದು. ಇನ್ನು ಯೋಗ್ಯತೆಗಿಷ್ಟು ಬೆಂಕಿ ಹಾಕ. ಅವ ಹೋಗ್ಲಿ ಬಿಡಿ, ನಿಮ್ಮ ಹತ್ರ ಹೇಳಿದಾರಲ್ವಾ ಮನೆ ಖರ್ಚಿಗೆ ದಿನಸಿಗೆ ಅಂತ, ಅದನ್ನ ಕೇಳಿಸ್ಕೊಂಡೆ, ಕೊಡ್ತೀನಿ ಬಿಡಿ. ಹಲೋ, ದಣಿ ಹೇಳು. ನಮ್ಮ ಮಂದಿಯವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಭಾರತವು ನೋಡ್ತಾ ಇದ್ರೆ ನಿಮ್ಮ ಮಗಳೇನ ಅಂತ ಅನುಮಾನ ಬರ್ತದೆ. ತಾನೇ ಹುಲ್ಲು ನೀರು ಹಿಂಡಿ ಹಾಕಿ ಸಾಕಿದ ಹಸು ಕೂಡ ತನ್ನ ಮಾಲೀಕನಿಗೆ ಗುಮ್ಮಿದ ಉದಾಹರಣೆ ಇಲ್ವೇನೋ? ಆಯ್ತು ದಣಿ, ಒಂದು ಕಿತ ಗುಮ್ಮಿದ್ರೆ ಹೂ ಅನ್ಬೋದು, ಆದರೆ ಪದೇ ಪದೇ ಮನೆಗೆ ಬಂದು ಗುಮ್ಮಿ ಗುಮ್ಮಿ ಹೋಯ್ತಾನೆ ಇದ್ರೆ ಆ ಹಸ ಎಲ್ಲೋ ನಿಮ್ಮನ್ನು ಗುಮ್ಮೋಕೆ ಊಟೈತೆ ಅನ್ಸಕ್ಕಿಲ್ವಾ? ಮಾತು ಗಂಟಿ ಮಗಳಲ್ಲ, ಜಗಳ ಗಂಟಿ ಸೊಸೆ ಅಲ್ಲ ಅನ್ನೋಂಗೆ ನನ್ನ ಹಣೆ ಬರಕ್ಕೆ ಇಬ್ರು ಇಲ್ಲೇ ವಕ್ರಿಸಿದಾರಲ್ಲೋ. ಅಲ್ಲ ದಣಿ, ಮನೆಗೆ ಬಂದು ನಿಮ್ಮ ಮುಂದೆನೆ ಓನ್ಬಾರ್ದು ಮಾತಂದು ನಿಮ್ಮ ಕೈನಾಗಿದ್ದಿದ್ದು ಕೀ ಬಂಚನ ಕಿತ್ಕೊಂಡು ರತ್ನವನ್ ಕೈ ಕೊಟ್ಟು ಹೋಗವ್ರೆ. ನೀವು ಸುಮ್ಕಿದ್ರು ನಾನು ಸುಮ್ಕಿರಕ್ಕಿಲ್ಲ ದಣಿ. ಈ ವಯಸ್ಸಿನಾಗೆ ನನ್ನ ಮೈನಾಗೆ ರಕ್ತ ಹರಿಯೋದೇ ಹೆಚ್ಚು, ಅಂತಾದ್ರಾಗೆ ನನ್ನ ರಕ್ತ ಕುದೀತಾಯ್ತೆ ಅಂದ್ಮ್ಯಾಕೆ ನಿಮಗೆ ರಕ್ತ ಕುದಿಯಕ್ಕಿಲ್ವೇ? ಮಂಜಿನ ಹಿಂದೆ ಮಳೆ, ಗಂಜಿ ಹಿಂದೆ ಅನ್ನ. ನನ್ನನ್ನು ಎದುರಾಕೊಂಡು ಹೋಗಿರೋ ಆ ಪಾರ್ವತಿ ಜೀವನಕ್ಕೆ ಕಲ್ಲು ಹಾಕ್ಲಿಲ್ಲ ಅಂದ್ರೆ ನಾನು ಮಾರಿಗುಡಿ ದೇವರು ವೀರಭದ್ರನೇ ಅಲ್ಲ. ದಣಿ, ಆ ಶಾರದಮ್ಮನ ವಿಚಾರ ಆಯ್ತಲ್ಲ, ಅದನ್ನೇ ಯಾಕೆ ನಾವು ಮತ್ತೆ ಹೊರಗೆಳಿಬಾರ್ದು? ಮಾನಿಗೇಡಿಗೆ ಬುದ್ಧಿಗೇಡಿ ಗೆಳೆಯ ಅಂದಂಗೆ ನೀನು ನನಗೆ ಒಪ್ಪಿಸಿದೆಯಲ್ಲೋ ಛತ್ರಿ. ಮಂದಿ ಹೇಳಿದ್ರು ಅಂತ ಹಂದಿ ತಿನ್ನೋನಲ್ಲ ನಾನು. ನನಗೆ ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡೋದು. ನಾವು ಶಾರದನ ವಿಚಾರಕ್ಕೆ ಕೈ ಹಾಕಿದ್ರೆ ಅದು ಶಾರದಿಗೆ ಮಾತ್ರ ನಾಟುತ್ತೆ. ಆದರೆ ನಾವು ಬಡಿಬೇಕಾಗಿರೋದು ಪಾರ್ವತಿನ. ಆ ಪಾರ್ವತಿಗೆ ಬಿಸಿ ಮುಟ್ಟಿಸ್ಬೇಕು ಅಂದರೆ ಶಿವಗೇನಾದರೂ ಮಾಡಬೇಕು. ಹಾಗಾದ್ರೆ ಏನು ಮಾಡ್ತೀರಾ ದಣಿ? ರಾಗ ನೆನಪಾದಾಗ ತಾಳ ಮರ್ತೋಯ್ತಂತೆ. ಆದರೆ ನಾನು ಮಾಡೋ ಕೆಲಸದಿಂದ ಆ ಪಾರ್ವತಿ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಮೊದಲು ಯೋಚನೆ ಮಾಡಿ ಆಮೇಲೆ ಗುರಿ ಇಡ್ತೀನಿ. ಕೇಳಿಸ್ತಿಲ್ವಲ್ಲ? ಯಾಕ್ಲಾ ನಿಂತ್ಕೊಳ್ಳ? ಕರೆದ್ರು ಕೇಳಿಸ್ದಂಗೆ ಹೋಗ್ತಿದ್ಯಲ್ಲ, ಯಾಕ್ಲಾ ಕೇಳಿಸ್ತಿಲ್ವನ್ಲ? ಪಿಂಕಿ, ನೀನಾದ್ರೂ ಹೇಳವ. ನೀನಾ ಆಂಟಿ ಹತ್ರ ಮಾತಾಡ್ಬೇಡ. ನಾನು ಯಾಕೆ ಮಾತಾಡ್ಸ್ಬೇಕು? ನಡು ರಸ್ತೆಯಲ್ಲಿ ಕಪಾಳ ಕೊಡ್ಬಿಟ್ಟು ಹೋಗೋರೆ, ಈಗ ಸೀನಾ ಅಂತ ಬಂದ್ಬಿಟ್ರೆ ಮಾತಾಡ್ಸ್ಬೇಕಾ? ಅವೆಲ್ಲ ಆಗಲ್ಲ. ಆ ಮೂಟೆ ಇವ್ರಿಗೆ ಮಂಗ್ಬುದ್ಧಿ ಹಚ್ಚಿ ಬುಟ್ಟಿಗೆ ಹಾಕೊಂಡಿರ್ಬೇಕು ಸೀನಾ. ಅದಕ್ಕೆ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ನಿನ್ ಮೇಲೆ ಅವತ್ತು ಕೈ ಮಾಡಿದ್ದು. ನಡಿ ಹೋಗೋಣ. ಅಲ್ಲಕ್ಕಲ್ಲ ಸೀನಾ ಏನ್ಲಾ ನಿಮ್ಮ ಅವ್ವನ್ ಮಾತು ಕೇಳಿಸ್ತಿಲ್ವನ್ಲ? ಯಾಕ್ಲ ಹಿಂಗ್ ಹೊಟ್ಟೆ ಉರಿಸ್ತೀಯ? ಪಿಂಕಿ, ನಿಂಗೂ ನಾನು ಬೇಡವಾದ್ನಾ? ಸೀನಾ ನನ್ ಗಂಡ ಆಗೋನು. ಅವ್ನ್ಗೆ ಹೊಡೆದು ಬಾಯಿಗೆ ಬಂದಂಗೆಲ್ಲ ಬೈದ್ ಹೋದ್ರೆ ನಿಮಗ್ ಮಗ ಬೇಡ ಅಂತ, ನಿಮಗ್ ಮಗ ಬೇಡ ಅಂದ್ರೆ ನಮಗೂ ನೀವು ಬೇಡ ಅಂತ. ಅಯ್ಯೋ, ನೀವಿಬ್ರು ಇದನ್ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀರಾ? ನನ್ಗಂತೂ ಭಯನೇ ಆಗೋಗಿತ್ತು. ಅಂದ್ರೆ ನೀನ್ ಯಾವ ಉದ್ದೇಶ ಇಟ್ಕೊಂಡು ನನ್ಗೆ ಹೊಡೆದಿದ್ದು ಬೈದಿದ್ದು? ಸೀನಾ, ನನ್ ಕಂದ, ಅವತ್ತು ನೀನ್ ನಿಮ್ಮ ಅಪ್ಪನ್ ತಾವ್ ನಡ್ಕೊಂಡಿದ್ ವಿಷಯದಲ್ಲಿ ನನ್ಗಿವತ್ತು ಕೋಪನೂ ಐತೆ, ಬೇಜಾರು ಐತೆ. ನನ್ಗೆ ನನ್ ಗಂಡನೇ ದೇವ್ರು. ಈಗ ಪಿಂಕಿಗೆ ಅವ್ಳ ಗಂಡ ಆಗೋರ್ ಬಗ್ಗೆ ಯಾರು ಏನಾರ ಅಂದ್ರೆ ನಂಗೂ ಅವಳು ಬೇಡ ಅಂತಾರೆ. ಹಂಗೆ
ನನ್ನ ಗಂಡನ ವಿರುದ್ಧ ಹೋಗಿದ್ದು ನನ್ನ ಮಗನೇ ಆದ್ರೂ ಕ್ವಾಪ ನೆತ್ತಿಗೆ ಇರ್ತು. ಅದಕ್ಕೆ ಒಂದೇಟು ಹೊಡೆದು ಬೈದ್ನಪ್ಪ. ಈಗಲೂ ಆಟಯ. ನೀನು ನಿಮ್ಮ ಅಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಗೊತ್ತಾ? ಆ ಸೀನ್ ಎಲ್ಲ ಇಲ್ಲ. ಅಯ್ಯೋ ಆ ವಿಷಯ ಬಿಡ್ರಿ. ಈಗ ನಾನು ಬಂದಿರೋದು ನಿಮ್ಮಿಬ್ರು ಮದುವೆಗೂ ಅರ್ಸಣ ಅಂತವ. ನಿಮ್ಮ ಮದುವೆಗೆ ನಂಗೆ ಬರೋಕ್ಕಾಯ್ತದೋ ಇಲ್ವೋ ನಂಗೆ ಗೊತ್ತಿಲ್ವಲ್ಲ. ಅದಕ್ಕೆಯ ನೀವಿಬ್ರು ಎಲ್ಲೇ ಇದ್ರು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತವ. ಏನೋ ನಿಂಗೆ ಹೊಡೆದಿದ್ದ ಮಾತ್ರಕ್ಕೆ ಈ ಲೀಲಾ ರಶ್ಮಿಗೆ ಸಪೋರ್ಟ್ ಮಾಡ್ತಾವಳೆ ಅಂತ ಅನ್ಕೋಬೇಡ್ರಿ. ಈ ಕ್ಷಣಕ್ಕೂ ನನಗೆ ನನ್ನ ಸೊಸೆ ಆಗೋಳು ತೆಳ್ಗೆ ಬೆಳ್ಗೆ ಲಂಡನ್ ರಾಣಿ ಇದ್ದಂಗಿರ್ಬೇಕು ಅಂತಲೇ ಆಸೆ. ಹಂಗಿರೋದು ನಮ್ಮ ಪಿಂಕಿನೇ ಅಲ್ವಾ? ಅಲ್ಲಿ ಒಳಗಿರೋ ರಶ್ಮಿನ ಯಾವತ್ತಾರ ನಾನು ಸೊಸೆ ಅಂತ ಒಪ್ಕೊಳಕ್ಕಾಯ್ತದ? ನಡಿ. ಅತ್ತೆ ನಿಜ ಹೇಳ್ತಿದ್ದೀರಾ? ನಮ್ಮ ತಾಯಿ ಸತ್ವಾಗ್ಲು ಕಣವ. ಈಗಲೂ ಮದುವೆ ಆದ್ಮೇಲೆ ಸೀನಾ ನನ್ನ ಗಂಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೇನೋ ನಂಬಿಕೆ ಐತೆ. ನಾನು ನನ್ನ ಗಂಡನ ಬಿಟ್ಕೊಡಕ್ಕಿಲ್ಲ. ಹಂಗೆಯ ನೀನು ನನ್ನ ಮಗನ ಬಿಟ್ಕೊಡ್ಬಾರ್ದು ಅಂತ ಹೇಳಕ್ ಬಂದೆ. ಏನವ ಹೋಗಿ ಹೋಗಿ ನಾನು ಇನ್ನೂ ವಿಲನ್ ಅನ್ಕೊಂಡ್ಬಿಟ್ಟಿದ್ನಲ್ಲ. ಹೋಗ್ಲಿ ಬಿಡು, ಇವಾಗ ವಿಷಯ ಗೊತ್ತಾಯ್ತಲ್ಲ. ನೋಡವ, ನೀನೇನು ಯೋಚನೆ ಮಾಡಬೇಡ. ನಾನು ಪಿಂಕಿ ಮದುವೆ ಆಗಿ ನೆಮ್ಮದಿಯಾಗಿರ್ತೀವಿ. ಮದುವೆ ಕೆಲಸ ಎಲ್ಲ ಜಾಸ್ತಿ ಐತೆ, ನಾವು ಹೋಗ್ಬರ್ತೀವಿ. ಹುಷಾರು. ನೀನೇ ಬೇಕಿದ್ರೆ ಕೇಳಿ ಫೋನ್ ಮಾಡಿ ಸಾಕು. ಸರಿ ಅತ್ತೆ, ಬರ್ತೀವಿ. ಬರ್ತೀನಿ ಕಣವ, ಹುಷಾರು ನೀನು. ಅಪ್ಪನ ತಪ್ಪು ಕ್ಷಮೆ ಕೇಳೋದು ಮರಿಬೇಡ. ಹೋಗ್ಬರಿ ಹೋಗ್ಬರಿ.